ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಂದ್ರೆ ನಿಜಕ್ಕೂ ಕೂಡ ಬೆಂಗಳೂರಿಗರು ಬೆಚ್ಚ ಬೀಳ್ತಾರೆ. ಯಾಕಂದ್ರೆ ಬಿಎಂಟಿಸಿ ಬಸ್ಗಳು ಸಂಚಾರಿ ಸೇವೆ ಜೊತೆಗೆ ಕಿಲ್ಲರ್ ಬಸ್ಗಳಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅಪಘಾತಗಳಿಗೆ ಜನರು ಕೂಡ ಬಲಿಯಾಗ್ತಿರೋದು. ಸದ್ಯ ನಾನೀಗ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ, ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ನೀವು ನೋಡಬಹುದು ನಿನ್ನೆ ಆಗಿರುವಂತಹ ಒಂದು ಇನ್ಸಿಡೆಂಟ್ ನ ಕುರುಹುಗಳನ್ನು ಫಸ್ಟ್ ತೋರಿಸ್ತಾ ಹೋಗ್ತೀನಿ. ನಿಮಗೆ ನೋಡಬಹುದು ಇಲ್ಲಿ ಬಿದ್ದಿರುವಂತಹ ರಕ್ತವನ್ನು ನೋಡಿದಾಗ ಯಾವುದೋ ಆಕ್ಸಿಡೆಂಟ್ ಅಥವಾ ಬಿದ್ದು ಗಾಯ ಆಗಿರುವಂತದ್ದಲ್ಲ, ನಿಜಕ್ಕೂ ಕೂಡ ನಿನ್ನೆ ಆಗಿರುವಂತದ್ದು ಒಂದು ದೊಡ್ಡ ದುರ್ಘಟನೆ. ನಿನ್ನೆ ರಾತ್ರಿ ಸುಮಾರಿಗೆ ಆಗಿರುವಂತಹ ಒಂದು ದುರ್ಘಟನೆ. ಒಬ್ಬ ವ್ಯಕ್ತಿಯನ್ನೇ ಬಿಎಂಟಿಸಿ ಬಸ್ ಬಲಿ ಪಡೆದಿರುವಂತದ್ದು. ನೆಲಮಂಗಲ ರೂಟ್ನಿಂದ ಮೆಜೆಸ್ಟಿಕ್ ಸಂಚಾರ ಮಾಡುವಂತಹ ಬಿಎಂಟಿಸಿ ಬಸ್ಗೆ ಒಬ್ಬ ಅಮಾಯಕ ವ್ಯಕ್ತಿ ಜೀವವನ್ನು ಕಳೆದುಕೊಂಡಿದ್ದಾನೆ. ನಿನ್ನೆ ತಡರಾತ್ರಿ 12:15 ಸುಮಾರಿಗೆ ಆಗಿರುವಂತಹ ಘಟನೆ. ಬಸ್ ನಿಲ್ದಾಣವನ್ನು ಪ್ರವೇಶ ಮಾಡುವಂತಹ ಸಮಯದಲ್ಲಿ ಅತಿ ವೇಗವಾಗಿ ಬಂದಂತಹ ಬಿಎಂಟಿಸಿ ಬಸ್ ಒಬ್ಬ ವ್ಯಕ್ತಿಯ ಮೇಲೆ ಹರಿಹಾಯ್ದಿದೆ. ಹೀಗಾಗಿ ಸ್ಥಳದಲ್ಲಿಯೇ ಆ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾನೆ. ಬಸ್ಸು ಕೂಡ ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಅನ್ನೋಂಥದ್ದು ನಿನ್ನೆ ಇಲ್ಲಿಯ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿರುವಂಥದ್ದು. ಈಗಾಗಲೇ ಸ್ಥಳ ಸಮಾಚಾರವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಏನಾಯಿತು ಘಟನೆ ಬಗ್ಗೆ ಬಿಎಂಟಿಸಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಉಪ್ಪಾರಪೇಟೆ ಸಂಚಾರ ವಿಭಾಗದ ಇನ್ಸ್ಪೆಕ್ಟರ್ ಕೂಡ ಬಂದು ಏನಾಗಿತ್ತು ಮತ್ತು ಸ್ಥಳದಲ್ಲಿ ಯಾವ ರೀತಿಯಾಗಿ ವೇಗವಾಗಿ ಬಂತ ಏನನ್ನೋ ಮಾಹಿತಿಯನ್ನು ಕೂಡ ಪಡೆದ್ರು. KA 57F 4330 ಬಸ್ ನಂಬರು ಬಿಎಂಟಿಸಿ ಬಸ್ ವೇಗವಾಗಿ ಬಂದಂತಹ ಕಾರಣಕ್ಕಾಗಿ ವ್ಯಕ್ತಿ ಮೇಲೆ ಹರಿಹಾಯ್ದು ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಇನ್ನು ಬಿಎಂಟಿಸಿ ಚಾಲಕ ಗೋಪಾಲ್ ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ತಡರಾತ್ರಿ ಆಗಿರುವಂತದ್ದು. ಇನ್ನು ಪ್ರತಿ ಬಾರಿಯೂ ಕೂಡ ಈ ಒಂದು ಭಾಗದಲ್ಲಿ ಈ ರೀತಿಯಂತಹ ಅಪಘಾತಗಳು ಆಗ್ತಾ ಇರುತ್ತೆ. ಯಾಕೆಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ವೇಗವಾಗಿ ಬರುವಂತಹ ಬಸ್ಗಳು, ಅಂದ್ರೆ ಪ್ಲಾಟ್ಫಾರ್ಮ್ ನ ಒಳಭಾಗಕ್ಕೆ ಹೋಗುವಂತಹ ಸಮಯದಲ್ಲಿ ಬಿಎಂಟಿಸಿ ಬಸ್ಗಳು ವೇಗವಾಗಿ ಬರ್ತಾರೆ. ನೀವು ನೋಡಬಹುದು ಸಾಕಷ್ಟು ಜನ ಬಿಎಂಟಿಸಿ ಬಸ್ ಹತ್ತೋದಕ್ಕೆ ಆ ಭಾಗದಿಂದ ಅಂದ್ರೆ ಒಳ ಪ್ರವೇಶ ಮಾಡೋದಕ್ಕೆ ಸಾರ್ವಜನಿಕರು ಬಿಎಂಟಿಸಿ ಬಸ್ ನಿಲ್ದಾಣದ ಒಳಗಡೆ ಹೋಗುವಂತ ಸಮಯದಲ್ಲಿ ಬಸ್ಗಳು ಕೂಡ ನಿಧಾನವಾಗಿ ಸಂಚಾರವನ್ನು ಮಾಡದೇನೆ ವೇಗವಾಗಿ ಸಂಚಾರ ಮಾಡುವಂತದ್ದೇ ಈ ಒಂದು ಘಟನೆಗೆ ಕಾರಣ ಆಗುತ್ತೆ. ನೀವು ನೋಡಬಹುದು ಸಾಮಾನ್ಯವಾಗಿ ಬಸ್ ನಿಲ್ದಾಣದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾಗ ವೇಗವನ್ನು ಪಡ್ಕೊಳ್ಳುತ್ತೆ. 30ರಿಂದ 40 ಹೆಚ್ಚಿನ ವೇಗದಲ್ಲಿ ಪಡ್ಕೊಳ್ಳೋದ್ರಿಂದ ಬಸ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಂಟ್ರೋಲ್ಗೆ ಸಿಗೋದಿಲ್ಲ. ಹೀಗಾಗಿನೇ ಈ ರೀತಿಯಂತಹ ಘಟನೆಗಳಾಗ್ತಾ ಇದೆ. ಈಗ ಆಗಿರುವಂತಹ ಘಟನೆಗೆ ನಿನ್ನೆ ಒಬ್ಬ ಅಮಾಯಕ ವ್ಯಕ್ತಿ ಕೂಡ ತನ್ನ ಜೀವವನ್ನು ಕಳೆದುಕೊಂಡಿದ್ದಾನೆ. ಇದೇ ಸ್ಥಳದಲ್ಲಿ ಆಗಿರುವಂತದ್ದು. ನಿನ್ನೆ ಬಸ್ ವೇಗವಾಗಿ ಬಂದದ್ದೇ ಆತನ ಜೀವವನ್ನು ತೆಗೆಯೋದಕ್ಕೂ ಕೂಡ ಕಾರಣ ಆಯಿತು. ಸ್ಥಳದಲ್ಲಿ ಆ ಒಂದು ವೇಗವಾಗಿ ಬರದೇ ಇದ್ದಿದ್ರೆ ಬಸ್ ಕಂಟ್ರೋಲ್ಗೆ ಸಿಕ್ಕಿದ್ರೆ ಯಾವುದೇ ರೀತಿಯಂತಹ ಜೀವವನ್ನು ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಅಪಾಯ ಆಗ್ತಿರ್ಲಿಲ್ಲ ಅನ್ನೋಂಥದ್ದು. ಹೀಗಾಗಿ ಸದ್ಯ ಸ್ಥಳ ಹಾಜರಾಗಿರ್ಬೋದು, ಜೊತೆಗೆ ಆಗಿರುವಂತಹ ನಿನ್ನೆ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಉಪ್ಪಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಪಡೆದುಕೊಳ್ತಾ ಇದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಕಾರಣ ಆಗಿತ್ತು, ಬಸ್ ಚಾಲಕನ ನಿರ್ಲಕ್ಷ್ಯತನ ಯಾವ ರೀತಿ ಆಗಿತ್ತು, ಜೊತೆಗೆ ಯಾವ ರೀತಿಯಾಗಿ ಆತನ ಸಂಚಾರದ ನಿರ್ಲಕ್ಷ್ಯತೆಯನ್ನು ಕೂಡ ಕಂಡು ಬಂತು ಅನ್ನೋಂಥದ್ದನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಬಿಎಂಟಿಸಿ ಬಸ್ಗಳು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ 30ರಿಂದ 40ಕ್ಕೂ ಹೆಚ್ಚು ಸ್ಪೀಡ್ಗಳಿಗೆ ಬರುವಂತ ಸಮಯದಲ್ಲಿ ಪ್ರಯಾಣಿಕರು ಯಾವುದೇ ಮಾರ್ಗಗಳ ರೂಟ್ಗಳಿಗೆ ಹೋಗುವಂತ ಸಮಯದಲ್ಲಿ ಬಸ್ಗಳನ್ನ ಕೂಡ ಅಷ್ಟು ಗಮನ ಹರಿಸೋದಿಲ್ಲ. ಇಂತಹ ಸಮಯದಲ್ಲಿ ಕಂಟ್ರೋಲ್ಗೆ ಸಿಗದೆ ಇದ್ದಾಗ ಈ ರೀತಿಯಂತಹ ಪ್ರಯಾಣಿಕರು ತಮ್ಮ ಜೀವನ ಕಳೆದುಕೊಳ್ಳುವಂತಹ ಸ್ಥಿತಿಗಳು ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟಂತ ಬಿಎಂಟಿಸಿ ಅಧಿಕಾರಿಗಳು ಕೂಡ ಈ ಒಂದು ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ, ಈ ರೀತಿಯಂತ ಅಪಾಯಕ್ಕೆ ಬ್ರೇಕ್ ಹಾಕೋದಕ್ಕೆ ಕೂಡ ಕೆಲವೊಂದಿಷ್ಟು ಸೂಕ್ತ ನಿರ್ದೇಶನಗಳನ್ನ ಕ್ರಮಗಳನ್ನ ಕೈಗೊಳ್ಳೋದು ಕೂಡ ತುರ್ತು ಅವಶ್ಯವಾಗಿರುತ್ತದೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.